ಸಚಿವರುಗಳ ಬೆಂಬಲಿಗರ ಮನೆ ಕಚೇರಿಗಳ ಮೇಲಿನ ಐಟಿ ದಾಳಿ ಸಮಾಪ್ತಿಯಾಗಿದೆ. ನಿನ್ನೆ ಮುಂಜಾನೆ ರಾಜ್ಯದ 4 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ರೇಡ್ ನಡೆಸಲಾಗಿತ್ತು. ಹಾಸನ, ಮಂಡ್ಯ, ಶಿವಮೊಗ್ಗ ಇಲ್ಲೆಲ್ಲ ರೇಡ್ ನಡೆದಿತ್ತು. ಕನಕಪುರದಲ್ಲೂ ಕೂಡ ಒಂದಷ್ಟು ರೇಡ್ ನಡೆದಿತ್ತು. ಇದೀಗ ಈ 4 ಜಿಲ್ಲೆಗಳಲ್ಲಿ ನಡೆದಿದ್ದಂತಹ ರೇಡ್, ಹಾಸನ, ಮಂಡ್ಯ, ಮೈಸೂರು, ಶಿವಮೊಗ್ಗ ಇದೆಲ್ಲ ನಡೆದಿದ್ದಂತಹ ರೇಡ್ ಈಗ ಅಂತ್ಯವಾಗಿದೆ. ಬೆಳಗ್ಗೆ ಮುಕ್ತಾಯಗೊಂಡಿದೆ ಐಟಿ ರೇಡ್. ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ, ತೆಗೆದುಕೊಂಡು ಹೋಗಿದ್ದಾರೆ. ಶಿವಮೊಗ್ಗದಲ್ಲಿರುವಂತಹ ದೇವೇಗೌಡರ ಆಪ್ತ ಡಿ.ಟಿ. ಪರಮೇಶ್, ಹಾಗೆ ಮಂಡ್ಯದ ಸಚಿವ ಪುಟ್ಟರಾಜು ಅಣ್ಣನ ಮಗ ಅಶೋಕ್, ನಾವು ಒಬ್ಬೊಬ್ಬರ ಹೆಸರುಗಳನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಯಾರ ಮೇಲೆಲ್ಲ ರೇಡ್ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಮೈಸೂರಿನಲ್ಲಿರುವಂತಹ ಭವಾನಿ ರೇವಣ್ಣ ಅಕ್ಕನ ಮಗ ಶರತ್ ಗೌಡ, ಹಾಸನದ ಕುವೆಂಪು ನಗರದ ಎಚ್.ಡಿ. ರೇವಣ್ಣ ಆಪ್ತ ಕೃಷ್ಣೇಗೌಡ, ಹಾಸನದ ಶ್ರವಣಬೆಳಗೊಳದ ಗುತ್ತಿಗೆದಾರ ಸೈಯದ್ ಹಫೀಜ್, ಹಾಸನದ ಮಲ್ಲೇಪಟ್ಟಣದ ಗುತ್ತಿಗೆದಾರ ಶಿವಮೂರ್ತಿ ನಿವಾಸ ಹಾಗೂ ಮೈಸೂರಿನ ಕಾಂಗ್ರೆಸ್ ಮುಖಂಡ ಬಿ ರೇವಣ್ಣ ಮನೆ, ಇದೆಲ್ಲ ಕಡೆ ಕೂಡ ರೇಡ್ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗಿದೆ. ಇದೀಗ ಈ ಐಟಿ ರೇಡನ್ನು ಸಮಾಪ್ತಿಗೊಳಿಸಿ ತಮ್ಮ ಪರಿಶೀಲನೆಯನ್ನು ಮುಗಿಸಿ ಅಧಿಕಾರಿಗಳು ಈಗ ಇಲ್ಲಿಂದ ತೆರಳಿದ್ದಾರೆ. ಹಲವು ಕಡೆ ಮಹತ್ವದ ದಾಖಲೆಗಳನ್ನು, ಚಿನ್ನಾಭರಣವನ್ನು ಸೀಸ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ನಿನ್ನೆ ಮುಂಜಾನೆಯಿಂದಲೂ ಕೂಡ ನಿರಂತರವಾಗಿ ರೇಡ್ ಮಾಡಿದ ಅಧಿಕಾರಿಗಳು, ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು 24 ಗಂಟೆಗಳ ನಿರಂತರ ಕಾರ್ಯಾಚರಣೆಯ ಬಳಿಕ ಇದೀಗ ಐಟಿ ರೇಡನ್ನು ಸಮಾಪ್ತಿಗೊಳಿಸಿ ಅಲ್ಲಿಂದ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಲೈವ್ ಇದ್ದಾರೆ. ರಾಮ್, 24 ಗಂಟೆಗಳ ನಿರಂತರ ಶೋಧ ಕಾರ್ಯಾಚರಣೆಯ ಬಳಿಕ ಐಟಿ ಅಧಿಕಾರಿಗಳು ತಮ್ಮ ಪರಿಶೀಲನೆಯನ್ನ, ಶೋಧವನ್ನ ಮುಗಿಸಿ ಈಗ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ, ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ? ಆ ಪರಿಶೀಲನೆ ವೇಳೆ, ಶೋಧ ಕಾರ್ಯಾಚರಣೆ ವೇಳೆ ಐಟಿ ಅಧಿಕಾರಿಗಳಿಗೆ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ, ಏನೆಲ್ಲ ಸೀಸ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ? ರಾಮ್. ಅಮರ್ ಪ್ರಸಾದ್, ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ಐಟಿ ಅಧಿಕಾರಿಗಳ ದಾಳಿ ರಾಜ್ಯದಲ್ಲಿ ಮುಕ್ತಾಯವಾಗಿದೆ. ಏಕಕಾಲಕ್ಕೆ ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ರು. ಹಾಸನದಲ್ಲಿ ಒಟ್ಟು 8 ಕಡೆ, ಶಿವಮೊಗ್ಗದಲ್ಲಿ 1 ಕಡೆ, ಮಂಡ್ಯದಲ್ಲಿ 1 ಕಡೆ ಹಾಗೂ ಮೈಸೂರಿನಲ್ಲಿ 3 ಕಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದರಲ್ಲೂ ಪ್ರಮುಖವಾಗಿ ಸಚಿವ ಸಿ.ಎಸ್. ಪುಟ್ಟರಾಜು ಅವರ ಅಣ್ಣನ ಮಕ್ಕಳ ಮನೆ ಮೇಲೆ ದಾಳಿ ನಡೆಸಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇಡೀ ರಾಜ್ಯ ಸರ್ಕಾರವೇ ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿತ್ತು. ಐಟಿಯನ್ನ ದುರುದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಮಾಡಲಾಗಿತ್ತು. ಇದೀಗ ಸಿ.ಎಸ್. ಪುಟ್ಟರಾಜು ಅವರ ಅಣ್ಣನ ಮಕ್ಕಳಾದ ಶಿವಕುಮಾರ್ ಮತ್ತೆ ಅಶೋಕ್ ನಮ್ಮ ಜೊತೆಗಿದ್ದಾರೆ. ಶಿವಕುಮಾರ್ ಜೊತೆ ಮಾತಾಡೋಣ. ನೀವು ಐಟಿ ದಾಳಿ ನಡೆದಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿದ್ರಿ, ಅಧಿಕಾರಿಗಳು ಏನೇನು ಪರಿಶೀಲನೆಯನ್ನ ಮೈಸೂರು ಮನೆಯಲ್ಲಿ ಮಾಡಿದ್ರು? ಸರ್, ಬೆಳಗಿನ ಜಾವ 5:30 ನಾವು ಇನ್ನೂ ಮಲಗಿದ್ವಿ, ಬಾಗಿಲು ತಟ್ಟಿದ್ರು. ಆ ಸಂದರ್ಭ ಬಾಗಿಲು ತಟ್ಟಾಗ ಐಟಿ ಅಧಿಕಾರಿಗಳು ಬಂದು ನಮ್ಮ ಮೊಬೈಲ್ ಫೋನೆಲ್ಲ ಈಸ್ಕೊಂಡ್ರು. ಯಾರ್ಯಾರಿದ್ದೀರಿ ಅಂತ ಕೇಳಿದ್ರು. ನನ್ನ ತಮ್ಮ ಹರೀಸಿದ್ದಾರೆ ಅಂದರು. ಅಶೋಕ್ ಎಲ್ಲಿದ್ದಾರೆ ಅಂದರು. ಅವರು ಚಿನ್ಕೊಳ್ಳಿ ಇದ್ದಾರೆ ಅಂತ ಹೇಳಿದ್ವಿ. ಜೊತೆಗೆ ನನ್ನ ಮಗಳು ಮತ್ತು ನಮ್ಮ ಮಿಸಸ್ ಇದ್ದರು. ಆ ಸಂದರ್ಭದಲ್ಲಿ ಮೊಬೈಲ್ ಎಲ್ಲ ಇಸ್ಕೊಂಡು ಎಲ್ಲ ಚೆಕಪ್ ಮಾಡ್ತೀವಿ ಅಂದರೆ ಎಲ್ಲ ಸಂಬಂಧಪಟ್ಟ ರೂಮ್ಗಳೆಲ್ಲ ನೋಡಿ ಎಲ್ಲ ನಮ್ಮ ದಾಖಲಾತಿಗಳೆಲ್ಲ ತಗೊಂಡು ಎಲ್ಲ ವೆರಿಫಿಕೇಷನ್ ಮಾಡಿದ್ರು. ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ನಾವು ಆನ್ಸರ್ ಮಾಡಿದ್ವಿ. ಜೊತೆಗೆ ನಾವು ಎಲ್ಲ ಏನು ಸಂಬಂಧಪಟ್ಟ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಸೇಲ್ ಟ್ಯಾಕ್ಸ್ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ಹಂತವಾಗಿ ವರ್ಷ ಏನು ಫೈನಾನ್ಸಿಯಲ್ ನಾವು ಮಾಡ್ಕೊಬಂದಿದ್ದು ಎಲ್ಲ ದಾಖಲಾತಿಗಳು ಕೊಟ್ವಿ. ಅವರು ಬೇರೆ ಇನ್ನೇನು ನಮ್ಮನ್ನು ಕೇಳಲಿಲ್ಲ. ಅವ್ರು ಸಂಬಂಧಪಟ್ಟ ಏನು ಕೇಳಿದ್ವಿ ನಾವು ಆನ್ಸರ್ ಮಾಡಿದ್ವಿ. ಅವರು ಬೇರೆ ಥರ ಇನ್ನೇನು ಬೇರೆ ಥರ ಉದ್ವೇಗವಾಗಿ ಏನು ನಮ್ಮ ಜೊತೆ ಅವ್ರೇನು ನಡ್ಕೊಳ್ಳಿಲ್ಲ. ಯಾಕಂದ್ರೆ ನಿರಂತರವಾಗಿ ಬೆಳಗಿನ ಜಾವ 5:30ಯಿಂದ ರಾತ್ರಿ 12 ಗಂಟೆವರೆಗೂ ಸಹ ಮಾಡಿದ್ರು. ಏನೇನು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ರು, ಮತ್ತೆ ಒಂದು ಸೂಟ್ ಕೇಸ್ ಎಲ್ಲ ತಗೊಂಡೋದ್ರಲ್ಲ, ಏನದಂತ? ಅಲ್ಲಿ ಸಂಬಂಧಪಟ್ಟ ನಾವೇನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ವಿ, ಸಂಬಂಧಪಟ್ಟ ದಾಖಲಾತಿಗಳು ಏನಿದ್ವು ಅದು ಮಾತ್ರ ತಗೊಂಡೋದ್ರು. ನಮ್ಮ ಮನೆಯಲ್ಲಿ ಯಾವುದೇ ನಗದು ಮತ್ತು ಚಿನ್ನಾಭರಣ ಯಾವುದೂ ಇಲ್ಲ. ಏನು ಒಂದು ಫ್ಯಾಮಿಲಿ ಎಷ್ಟು ಬೇಕು ಅಷ್ಟು ಸಂಬಂಧಪಟ್ಟಾಗ ಮಾತ್ರ ನಗದು ಸಣ್ಣ ಪುಟ್ಟ ಒಡವೆಗಳಿದ್ದು ಅದನ್ನು ನಮಗೆ ವಾಪಸ್ ಕೊಟ್ಟರು. ಜೊತೆಗೆ ನೀವೇ ಮಾಧ್ಯಮದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಚಿನ್ಕುಳ್ಳಿನೂ ಕೂಡ ಅಲ್ಲಿ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ನಾವು ಇರ್ತಕ್ಕಂಥದ್ದು. ನಮ್ಮ ತಂದೆಗೆ 3 ಜನ ಮಕ್ಕಳು, ನಾನು, ಶಿವಕುಮಾರು, ಅಶೋಕ್ ಅವರು, ಹರೀಶು ಒಟ್ಟಿಗೆ ಇರೋದ್ರಿಂದ ಇದ್ರ ಉದ್ದೇಶ ನೀವೇ ಮಾಧ್ಯಮಗಳ ಮುಖಾಂತರ ನೋಡಿದಾಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಹಿಂದಿನ ದಿವಸನೇ ಹೇಳ್ತಾ ಇದ್ರು ಏನು ಐಟಿ ದಾಳಿ ನಡೀಬೋದು ಅಂತ. ಇದು ಹೋದ ವರ್ಷನೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ನಡಿಬೇಕಾದ್ರೂ ಕೂಡ ಇದೇ ಥರ ಆಗಿತ್ತು. ಏಕೆಂದರೆ ಉದ್ದೇಶಪೂರ್ವಕವಾಗಿ ಚುನಾವಣಾ ನಡೀತಾ ಇರೋ ಸಂದರ್ಭದಲ್ಲಿ ಮಾಡೋದು ಸರಿಯಿಲ್ಲ ಅಂತ ಎಲ್ಲ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ಗಳೆಲ್ಲ ನಿನ್ನೆ ಹೋಗಿ ಐಟಿ ಆಫೀಸರು ಕೂಡ ಸ್ಟ್ರೈಕ್ ಮಾಡಿದ್ದಾರೆ. ನೀವು ಮಾಧ್ಯಮಗಳು ಕೂಡ ನೋಡಿದಿರಿ. ಇಂಥ ಈಗ ಒಬ್ಬರು ಉದ್ಯಮ ನಡೆಸ್ತಕ್ಕಂಥವ್ರು, ವ್ಯವಹಾರ ಮಾಡ್ತಕ್ಕಂಥವರು
ಯಾವುದೇ ಸಂದರ್ಭದಲ್ಲಿ ಐ ಟಿ ಅಧಿಕಾರಿಗಳು ಕರೆದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಡೋದು ಸಹಜ ಇದೆ. ಇದಕ್ಕಿದ್ದಾಗೆ ಇದು ಮಾಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂತ ನಿಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ ಸರ್. ಇದ್ರ ಜೊತೆಗೆ ತಮ್ಮ ಆಡಿಟರ್ನು ಸಹ ಮನೆಗೆ ಕರ್ಸ್ಕೊಂಡಿದ್ರು, ಮತ್ತೆ ಬೇರೆ ಬೇರೆಯವ್ರನ್ನ ಕರ್ಸಿದ್ರು. ಯಾರ್ಯಾರನ್ನ ಕರ್ಸ್ಕೊಂಡು ವಿಚಾರಣೆ ಮಾಡಿದ್ರು, ಮತ್ತೆ ಏನೇನಿತ್ತು? ಬೇರೆ ಯಾರು ಕರೆಸಿಲ್ಲ. ಆಡಿಟರ್ ರಾಮಕೃಷ್ಣ ಅವ್ರು ಬಂದರು. ಕೆಲವು ನಮಗೆ ವ್ಯವಹಾರಗಳೆಲ್ಲ ಅವರೇ ಇದು ಮಾಡುವಂಥದ್ದು, ನಮ್ಮ ಅಕೌಂಟ್ಸ್ ಬುಕ್ ಎಲ್ಲ ಅದಕ್ಕೆ ಅದು ಮಾಹಿತಿ ತಗೊಳ್ಳೋಕೆ ಕರೆಸಿದ್ರು ಸರ್. ಈಗ ಸಾಕಷ್ಟು ಗುತ್ತಿಗೆದಾರರಿದ್ದಾರೆ, ಸಾಕಷ್ಟು ಉದ್ಯಮಗಳು ಸಹ ಇದ್ದಾರೆ. ತಮ್ಮ ಮನೆ ಮೇಲೆ ದಾಳಿ ಆಗಲಿಕ್ಕೆ ಕಾರಣ ಏನು? ನಿಮಗೆ ಗೊತ್ತಿರಂಗೆ ರಾಜಕೀಯ ಪ್ರೇರಿತ ನಾನು ಈಗ ನಮ್ಮ ಪೂಜ್ಯ ನಮ್ಮ ಚಿಕ್ಕಪ್ಪನವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮಗ ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರಲ್ಲ, ನಾವೆಲ್ಲ ನಮ್ಮ ಕುಟುಂಬದಿಂದ ಹೆಚ್ಚು ಜವಾಬ್ದಾರಿ ತಗೊಂಡು ಓಡಾಡ್ತಾ ಇದ್ದೀವಲ್ಲ, ಏನೋ ಕುಗ್ಗಿಸ್ಬೇಕು ಅನ್ನೋ ಒಂದು ಇದು ಅದು ಕುಗ್ಸಕ್ಕಂತೂ ಆಗ ಇನ್ನೂ ನಮಗೆ ನಮ್ಮದು ತೆರೆದ ಬಿಳಿ ಹಾಳೆ ಥರ ಈಗ ಇನ್ನೂ ನಾವು ಮುಂದುವರೆದು ನಮಗೆ ಉತ್ತೇಜನ ಆಗಿದೆ. ಇನ್ನು ನಾವು ಹೆಚ್ಚಿನ ಜವಾಬ್ದಾರಿ ತಗೊಂಡು ಮುಖ್ಯಮಂತ್ರಿ ಕುಮಾರಣ್ಣನ ಮಗನ ನಿಖಿಲ್ ಕುಮಾರಸ್ವಾಮಿ ಅವ್ರ ಗೆಲ್ಸಕ್ಕೆ ನಾವು ಹೆಚ್ಚಿನ ಜವಾಬ್ದಾರಿ ತಗೊಂಡು ಮಾಡೋಕ್ಕೆ ನಮಗೆ ಪ್ರೇರಣೆ ಆಗಿದೆ ಸರ್. ಇದು ಶಿವಕುಮಾರ್ ಅವರ ಮಾತು. ಮತ್ತೊಬ್ಬ ಏನು ಸಿ.ಎಸ್. ಪುಟ್ಟರಾಜು ಅವರ ಅಣ್ಣನ ಮಗ ಅಶೋಕ್ ಅವರಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ಅವರಾಗಿದ್ದಾರೆ. ಸರ್, ತಮ್ಮ ಚಿನ್ಕುರುಳಿ ಮನೆ ಮೇಲೂ ಸಹ ಏಕಕಾಲಕ್ಕೆ ದಾಳಿಯಾಗಿತ್ತು. ಅಲ್ಲಿ ಏನೇನು ಪರಿಶೀಲನೆ ಮಾಡಿದ್ರು? ಸೇಮ್ ಮೈಸೂರಲ್ಲಿ ಏನು ಪರಿಶೀಲನೆ ಮಾಡಿದ್ರು ಅಲ್ಲೂ ಚಿನ್ಕುರುಳು ಮನೇಲಿ ನಾವೇನು ಐ ಟಿಲಿ ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸಿದ್ವಿ, ಅದೆಲ್ಲ ದಾಖಲಾತಿಗಳು ಏನೇನು ವ್ಯವಹಾರ ಮಾಡ್ತೀರಿ ಅಂತ ಕೇಳಿದ್ರು. ಅದ್ರ ಪ್ರಕಾರವಾಗಿ ನಾವು ಹೇಳಿದ್ವಿ, ಅದನ್ನು ದಾಖಲಾತಿಯನ್ನು ಕೊಟ್ವಿ, ಅದನ್ನು ಪರಿಶೀಲನೆ ಮಾಡಿದ್ವಿ ಸರ್. ಏನೇನು ದಾಖಲೆಗಳನ್ನು ಅವರು ತೆಗೆದುಕೊಂಡು ಓದೋ ಜೊತೆಲಿ ಅಂತ ಜೊತೆಲೇನು ದಾಖಲಾತಿಗಳನ್ನು ತಗೋಗಲಿಲ್ಲ. ನಾವೇನೇನು ಸ್ಟೇಟ್ಮೆಂಟ್ ಕೊಟ್ವಿ ಅದನ್ನು ಬರ್ಕೊಂಡು ಪಂಚನಾಮೆ ಮಾಡ್ಕೊಂಡು ತಗೋದ್ರು ಸರ್. ಈಗ ತಮ್ಮ ಮನೆ ಮೇಲೇ ದಾಳಿ ನಡಲಿಕ್ಕೆ ಕಾರಣ ಏನು ಅಂತ ಈಗಾಗಲೇ ಗೊತ್ತಿರೋಂಗೆ ಇದೆಲ್ಲ ರಾಜಕೀಯ ಪ್ರೇರಿತ ಅನ್ನಿಸ್ತದೆ ಸರ್. ಯಾಕೆಂದರೆ ಇಲ್ಲ ಚುನಾವಣೆಗಿಂತ ಮೊದಲು 2 ತಿಂಗಳು ಮುಂಚಿತವಾಗಲೇ ಮಾಡಬೇಕಿತ್ತು, 1 ತಿಂಗಳು ಮುಂಚಿತವಾಗಲೇ ಮಾಡೋದಿದ್ರು ಯಾರು ಏನೂ ಇಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಅವರು ಇವತ್ತು ಸಂಹಿತಾ ಅಂತ ಒಂದು ಸಂಸ್ಥೆ, ಅವರು ಕಾನೂನುಬದ್ಧವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡೋಕ್ಕೆ ಅವರು ಸರಿ ಇದ್ದಾರೆ. ಬಂದು ನಮಗೂ ಇನ್ಕಮ್ ಟ್ಯಾಕ್ಸ್ ಅವ್ರೇನೂ ಇಲ್ಲ, ಅವ್ರು ಏನೇನು ಕ್ವಶನ್ ಕೇಳಿದ್ರು ಅದಕ್ಕೆ ನಮಗೆ ಗೌರವಯುತವಾಗಿ ಕ್ವಶನ್ ಕೇಳಿದ್ರು, ಗೌರವಯುತವಾಗಿ ನಾವೆಲ್ಲ ನಡ್ಕೊಂಡ್ವಿ. ಅವರು ಅದೇ ಥರನೇ ಬೇರೆ ಥರ ಏನು ಇದು ಮಾಡಲಿಲ್ಲ, ಅವ್ರ ಬಗ್ಗೆ ಏನಿಲ್ಲ. ಇದು ದಾಳಿ ಚುನಾವಣೆ ಪ್ರೇರಿತ ಅನ್ನಿಸ್ತದೆ ನಮಗಾದ್ರು. ಈಗ ಐ ಟಿ ದಾಳಿ ಅನ್ನೋದು ಸಹಜ ಒಂದೊಂದು ಪ್ರಕ್ರಿಯೆ. ಯಾರು ಐ ಟಿಯನ್ನು ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ವಂಚಿಸಿರ್ತಾರೆ ಅವರ ಮೇಲೆ ಈ ರೀತಿಯಾದಂಥ ಕಾರ್ಯಾಚರಣೆ ಆಗ್ತದೆ. ಅದಕ್ಕೆ ಯಾಕೆ ಇಷ್ಟೊಂದು ಪ್ರತಿಭಟನೆ ಮತ್ತು ಯಾಕೆ ಇಷ್ಟೊಂದು ಎದುರ್ಕೋಬೇಕು ಅನ್ನೋ ಒಂದು ಆರೋಪ ಕೇಳಿಬರ್ತದೆ. ಇನ್ಕಮ್ ಟ್ಯಾಕ್ಸ್ ವಂಚಿಸೋರೆ ಅನ್ನೋ ಇದಿಲ್ಲ, ಏನೋ ಮಾಡಿದ್ದಾರೆ ಅನ್ನೋದು ಅವ್ರದ್ದು ಚೆಕ್ ಮಾಡೋ ಧರ್ಮ, ಅದು ಮಾಡಿರ್ತಾರೆ. ಆದರೆ ಏನಪ್ಪ ಅಂದರೆ ಪ್ರತಿಭಟನೆ ಮಾಡೋದು ಚುನಾವಣೆ ಸಂದರ್ಭದಲ್ಲೇ ಮಾಡುವಂಥದ್ದು ಏನು ಅಂತ ಅಷ್ಟೇ, ಇನ್ನೇನಿಲ್ಲ. ಮೊದಲೇ ಮಾಡಿದರೆ ಇಲ್ಲ ಚುನಾವಣೆ ಮುಗಿದ ಮೇಲೆ ಯಾರು ಅದನ್ನು ಪ್ರತಿಭಟನೆ ಮಾಡ್ತಿರಲಿಲ್ಲ. ಈ ಸಮಯದಲ್ಲಿ ಮಾಡ್ತಾ ಇರೋದಕ್ಕೆ ಆ ಥರ ಮಾಡಿದ್ದಾರೆ ಸರ್ ಅಷ್ಟೇ. ಅದೇ ಜೊತೆಗೇನು ಎಲ್ಲ JDS ಕಾಂಗ್ರೆಸ್ ಮುಖಂಡರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಷ್ಟೇ ಸರ್, ಇನ್ನೇನಿಲ್ಲ. ಇಲ್ಲ, ಇದ್ರ ಬಗ್ಗೆ ತಮಗೆ ಮೊದಲೇನಾದ್ರು ಮಾಹಿತಿ ಇತ್ತಾ? ಈ ಥರ ಐ ಟಿ ಅಧಿಕಾರಿಗಳು ನಮ್ಮ ಮನೆಗೆ ಬರ್ಬೋದು, ಮೈಸೂರು ಚಿನ್ಕುರಳಿ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಅಂತ ಏನಾರು ಇತ್ತು? ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಹಿಂದಿನ ದಿನ ಕುಮಾರಣ್ಣ ಮಾತಾಡಿದಷ್ಟೇ, ಇದೇನು ಕಾಮನ್ ಅಂತ ನಾವು ತಿಳ್ಕೊಂಡಿದ್ವಿ ಅಷ್ಟೇ. ಅದರ ನಮ್ಮ ಬಗ್ಗೆ ಏನು ಐಡಿಯಾ ಇರಲಿಲ್ಲ. ಮಾಮೂಲಿ ನಾವು ಕಾನೂನುಬದ್ಧ ಕರೆಕ್ಟಾಗಿ ಇದ್ದುದರಿಂದ ನಮಗೇನು ಭಯ ಇರಲಿಲ್ಲ. ಈಗ ಸರ್, ನಿಮಗೆ ಈಗ ಅನ್ಸಂಥದ್ದು, ಈಗ ಸಿ.ಎಸ್. ಪುಟ್ಟರಾಜು ಅವರ ಕಾರಣಕ್ಕಾಗಿ ನಿಮ್ಮ ಮನೆ ಮೇಲೆ ದಾಳಿಗಳಾಗ್ತಾ ಇದೆ ಅಂತ ಏನಿಸ್ತದೆ? ಏನೋ ಇರ್ಬೋದು ಸರ್, ಏನು ಚುನಾವಣೆಗೆ ಹಣ ಗಿಣ ಇಟ್ಟಿರ್ಬೋದು ಏನೋ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಉಸ್ತುವಾರಿ ಮಿನಿಸ್ಟರ್ ಮುಖಾಂತರ ಅವ್ರ ಅಣ್ಣನ ಮನೆ ಮಕ್ಕಳಲ್ಲಿ ಅನ್ನೋದೊಂದು ನೀವು ಮಾಧ್ಯಮದಲ್ಲೆಲ್ಲ ತೋರಿಸ್ತಿರಲ್ಲ, ಆ ಥರ ನಮಗೂ ಅದೇ ಭಾವನೆ ಅಂದ್ಕೊಂಡು ಈಗೆಲ್ಲ ನೀವೆಲ್ಲ ನೋಡಿದ್ರಲ್ಲ, ಇದು ನಿಮಗೂ ಮಾಹಿತಿ ಸಿಗುತ್ತಲ್ಲ ಈಗ ಐ ಟಿ ಅಧಿಕಾರಿಗಳ ಮುಖಾಂತರ, ಅಷ್ಟೇ ಸರ್, ಇನ್ನೇನಿಲ್ಲ. ಸರ್, ತಾವು ಏನೇನು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಸರ್? ಸರ್, ನಮ್ಮದು ಸ್ಟೋನ್ ಕ್ರಸರ್ ಇಂಡಸ್ಟ್ರಿ ಇದೆ, ಮತ್ತು ನಾವು ಗುತ್ತಿಗೆದಾರರಾಗಿ ಕೆಲಸ ಮಾಡ್ತೀವಿ. ಮತ್ತು ಜೊತೆಗೆ ನಾವು ಕೂಡ ನಮ್ಮ ಚಿಕ್ಕಪ್ಪ ಅವ್ರಿಗೆ ರಾಜಕೀಯದಲ್ಲಿ ಜೊತೆಯಲ್ಲಿ ಒಡನಾಟಿಯಾಗಿ ನಮ್ಮ ಕ್ಷೇತ್ರದ ಸಣ್ಣ ಪುಟ್ಟ ಕೆಲಸಗಳು ಅವ್ರಿಗೇನು ಸಾರ್ವಜನಿಕ ಹೋಗಬೇಕು ಅದನ್ನು ಮಾಡ್ಕೊಂಡಿರ್ತೀವಿ. ಸರ್, ಈಗ ನೀವು 3 ಜನ ಅಣ್ಣ ತಮ್ಮದಿರಿದ್ದೀರಾ, ಸೊ ಎಲ್ಲರೂ ಒಟ್ಟಿಗೆ ಉದ್ಯಮ ಇದೆಯಾ? ಒಟ್ಟಿಗೆ ಇದ್ದಾರಾ ಅಥವಾ ಹೇಗಿದೆ ಸರ್? ಒಟ್ಟಿಗೆ ನಮ್ಮದು ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ, ನಾವು ಒಟ್ಟಿಗೆ ಉದ್ಯಮ ಇದೆ ಸರ್ ಎಲ್ಲ. ಓಕೆ. ಸೊ ಈಗ ಐ ಟಿ ಫೈಲ್ ಮಾಡುವಂಥದ್ದು ಎಷ್ಟು ದಾಖಲೆಗಳೆಲ್ಲ ಏನಿದೆ, ಅದನ್ನು ಎಷ್ಟರ ಮಟ್ಟಿಗೆ ತೋರಿಸಿದ್ರೆ ಮತ್ತೆ ಏನೇನಿದೆ ಸರ್? ಎಲ್ಲ ತೆರೆದ ಪುಸ್ತಕ ಅದು. ಐ ಟಿ ಇನ್ಕಮ್ ಟ್ಯಾಕ್ಸು ಮತ್ತು ಸೇಲ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸು ಯಾವುದೋ ಮುಚ್ಚುಮರೆ ಇಲ್ದೇ ಅದೆಲ್ಲ ಗೊತ್ತಿರುವಂಥ ವಿಷಯ. ನಮ್ಮ ತಾತನವರು ಕೂಡ ಐ ಟಿ ಹೋಲ್ಡ್ರು, ನಮ್ಮ ತಂದೆನೂ ಕೂಡ ಐ ಟಿ ಹೋಲ್ಡ್ರು, ನಾವು ಕೂಡ ಐ ಟಿ ಹೋಲ್ಡ್ರು, ನಮ್ಮ ಇಡೀ ನಮ್ಮ ಫ್ಯಾಮಿಲಿ ಐ ಟಿ ಹೋಲ್ಡ್ರು ಇದ್ದೀವಿ ಸರ್. ಎಲ್ಲೆಲ್ಲಿ ಇರುವಂಥದ್ದು ತಮ್ಮ ಉದ್ಯಮ ಅಂದರೆ ಮೈಸೂರು, ಮಂಡ್ಯ, ಎಲ್ಲೆಲ್ಲ ನಮ್ಮ ಎಲ್ಲ ಕಡೆಯಿಂದ ಐ ಟಿ ಇನ್ಕಮ್ ಟ್ಯಾಕ್ಸ್ನೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಸರ್. ಅಂದ್ರೆ ಏನ್ ಹೇಳಿ ಹೋಗಿದ್ದಾರೆ ಸರ್ ಅಧಿಕಾರಿಗಳಿಗೆ? ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದಾರೆ ಸರ್. ವಿಚಾರಣೆಗೆ ಕರೆದಾಗ ಮೈಸೂರು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಬರಬೇಕು ಅಂತ ಹೇಳಿದ್ದಾರೆ, ನಾವು ಬರ್ತೀವಿ ಅಂತ ಹೇಳಿದ್ದೀವಿ. ಅಂದ್ರೆ ಈಗ ಯಾರ್ಯಾರನ್ನ ಬರಬೇಕು ಅಂತ ಹೇಳಿದ್ದಾರೆ ಸರ್? ಸಂಬಂಧಪಟ್ಟವ್ರಿಗೆ ನಾವು ಲೆಟರ್ ಕಳಿಸ್ತೀವಿ, ಅವೆಲ್ಲ ಫೋನ್ ಮಾಡ್ತೀವಿ, ಬನ್ನಿ ಅಂತ ಹೇಳಿದ್ದಾರೆ ಸರ್. ಎಷ್ಟು ಜನ ಅಧಿಕಾರಿಗಳು ಇಲ್ಲಿ ಬಂದಿದ್ರು ಸರ್? ಮತ್ತೆ ಇಲ್ಲಿ ಬೆಳಗ್ಗೆ ತಿಂಡಿನೂ ಸಹ ಇಲ್ಲೇ ಇದು ಮಾಡಿದ್ರು, ಮತ್ತೆ ಮಧ್ಯಾಹ್ನದ ಊಟನೂ ಇಲ್ಲೇ ಆಯ್ತು. ಮಕ್ಕಳಿಗೆ ಮಾತ್ರ ವಿನಾಯಿತಿ ಕೊಟ್ಟಿದ್ರು ಶಾಲೆಗೆ ಹೋಗ್ಲಿಕ್ಕೆ, ಬೇರೆ ಏನೇನು ಪ್ರೊಸೀಜರ್ ಇಲ್ಲಿ ಮಾಡಿದ್ರು ಮನೇಲಿ ಅಂತ? ಅವರು ತಿಂಡಿ ಮತ್ತೆ ನಮ್ಮನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನಾವು ಮಾಡ್ತಾ ಇದೀವಿ, ಇಲ್ಲ ನೀವು ಇಲ್ಲೇ ತಿನ್ನಿ ಅಂದ್ಬಿಟ್ಟು ನಮಗೂ ತಿಂಡಿ ಅವರೇ ಕೊಟ್ಟರು.
ಮಾಡ್ಕೊಳ್ಳಿ ಊಟ ಮಾಡಿ ಅಂತ ಹೇಳಿದ್ರು. ನನ್ನ ಮಗಳು PUCಗೆ ಹೋಗ್ತಾ ಇದ್ಲು, ಅವಳು ಆರಾಮಾಗಿ ನಿತ್ಯ ಕರ್ಮ ಮುಗಿಸಿ ಅವಳು ಹೋದ್ಲು. ನನ್ನ ಹೆಂಡ್ತಿನೂ ಕೂಡ ಇಲ್ಲೇ ಇದ್ರು ಗಾಯತ್ರಿ, ಅವರು IT ಹೋಲ್ಡ್ರು. ಅವರು ಅವ್ರು ಏನು ಕೇಳಿದ್ರು ಅದಕ್ಕೆಲ್ಲ ಅವರು ಆನ್ಸರ್ ಮಾಡಿದ್ರು. ಇದರಲ್ಲಿ ಯಾರೂ ವಿಚಲಿತರಾಗಲಿಲ್ಲ ಸರ್ ನಾವು. ಅಮರ್, ಇದು ಸಚಿವ ಪುಟ್ಟರಾಜು ಅವರ ಅಣ್ಣನ ಮಕ್ಕಳ ಮಾತು. ಯಾರೂ ಸಹ ವಿಚಲಿತರಾಗಿರಲಿಲ್ಲ. IT ಅವರು ದಾಳಿಯನ್ನು ಮಾಡಲಿ, ಆದರೆ ಚುನಾವಣಾ ಸಂದರ್ಭದಲ್ಲಿ ಮಾಡಿದ್ದು ಉದ್ದೇಶಪೂರ್ವಕ ಅನಿಸ್ತು. ಆದರೆ ನಮ್ಮ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ರಾಮ್.